ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಭ್ರೂಣಲಿಂಗ ಪತ್ತೆ ಹತ್ಯೆಯ ಕೇಸ್. ಎಷ್ಟೇ ಅಕ್ರಮವಾದರೂ ನಿದ್ರೆಯಿಂದ ಏಳ್ತಾ ಇಲ್ಲ ಮಂಡ್ಯ ಜಿಲ್ಲಾಡಳಿತ. ಈ ಪ್ರಕರಣ ಬಯಲಿಗೆ ಬಂದು ಒಂದು ತಿಂಗಳಾದರೂ ಕೂಡ ಮಂಡ್ಯ ಜಿಲ್ಲಾಡಳಿತ ಮಾತ್ರ ದಿವ್ಯ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ. ಭ್ರೂಣಲಿಂಗ ಪತ್ತೆ ಮಾಡ್ತಾ ಇದ್ದ ಆಲೆ ಮನೆಗೆ ಇನ್ನೂ ಬೀಗ ಹಾಕಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಜೊತೆಗೆ ಅನೇಕ ಅನುಮಾನಗಳು ಕೂಡ ಮೂಡ್ತಾ ಇದೆ. ಭ್ರೂಣಲಿಂಗ ಪತ್ತೆ ಹತ್ಯೆ ಕೇಸ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತು. ಸದ್ಯ ಪ್ರಕರಣ CIDಗೆ ವರ್ಗಾವಣೆಗೊಂಡಿದೆ. ಆದರೆ ಈವರೆಗೂ ಕೂಡ ಕೃತ್ಯ ನಡೆದಿದ್ದಂಥ ಆಲೆಮನೆ ಸೀಸ್ ಆಗಿಲ್ಲ ಅನ್ನುವಂಥ ಆಕ್ರೋಶಗಳು ಕೂಡ ಕೇಳಿಬರ್ತಾ ಇದೆ. ಇವತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಮಂಡ್ಯದ ಉಳ್ಳೆನಹಳ್ಳಿ ಸಮೀಪ ಇರತಕ್ಕಂಥ ಆಲೆಮನೆಗೆ ಭೇಟಿ ಕೊಟ್ಟು ಒಂದು ಪರಿಶೀಲನೆ ಕೂಡ ನಡೆಸಿದ್ರು. ಆ ಸಂದರ್ಭದಲ್ಲಿ ಈ ಆಲೆಮನೆ ಯಥಾಸ್ಥಿತಿ ನಡೀತಾ ಇರೋದನ್ನು ಕಂಡು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಯಾರು ಕೂಡ ಇಲ್ಲಿ ಒಂದು ಕ್ರಮವನ್ನು ವಹಿಸುವಂತಹ ಕೆಲಸ ಮಾಡಿಲ್ಲ, ಅವರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದನ್ನ ಆರೋಪ ಕೂಡ ಮಾಡಿದ್ರು. ಯಾಕಂತ ಹೇಳಿದ್ರೆ ಈ ಆಲೆಮನೆಯ ಈ ಕೊಠಡಿ ಏನು ನೀವು ನೋಡ್ತಾ ಇದ್ದೀರಾ, ಈ ಕೊಠಡಿಯಲ್ಲಿ ಕಳೆದ 2-3 ವರ್ಷಗಳಿಂದ ಗರ್ಭಿಣಿಯರಿಗೆ ಭ್ರೂಣಲಿಂಗ ಪತ್ತೆಯನ್ನು ಮಾಡಿ ಸ್ಕ್ಯಾನಿಂಗ್ ಮಾಡುವಂಥ ಕೃತ್ಯ ನಡೀತಾ ಇತ್ತು. ಹೆಣ್ಣು ಭ್ರೂಣ ಪತ್ತೆ ಆದರೆ ಅಂದರೆ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಇದ್ದರೆ ಇಲ್ಲೇ ಮಾತ್ರೆ ಕೊಡುವಂಥ ಕೆಲಸಗಳು ಆಗ್ತಾ ಇತ್ತು. ಅಂದರೆ ಎಂಡಿಂಗ್ ಸ್ಟೇಜಲ್ಲಿ ಇದ್ದಂತಹ ಗರ್ಭಿಣಿಯರನ್ನು ಮೈಸೂರಿನ ಆಸ್ಪತ್ರೆಯೊಂದಿಗೆ ಕರ್ಕೊಂಡೋಗಿ ಅಬಾರ್ಷನ್ ಮಾಡುವಂಥ ಒಂದು ಕರಾಳ ದಂಧೆ 2-3 ವರ್ಷಗಳಿಂದ ಈ ಆಲೆಮನೆಯ ಈ ಕೊಠಡಿಯಲ್ಲಿ ನಡೀತಾ ಇತ್ತು. ಆದರೆ ಈ ಪ್ರಕರಣ ಬೆಳಕಿಗೆ ಬಂದು ತಿಂಗಳುಗಳೇ ಕಳೀತಾ ಬಂದಿದೆ. ಆರೋಪಿಗಳು ಕೂಡ ಅರೆಸ್ಟ್ ಆಗಿದ್ದಾರೆ. ಈಗ ಸದ್ಯ CIDಗೂ ಕೂಡ ಪ್ರಕರಣ ವರ್ಗಾವಣೆ ಆಗಿದೆ. ಆದರೆ ಈ ಆಲೆಮನೆಯ ಈ ಕೊಠಡಿ ಆಗಲಿ ಈ ಆಲೆಮನೆ ಆಗಲಿ ಸೀಸ್ ಮಾಡುವಂಥ ಕೆಲಸಗಳು ಕೂಡ ಎಲ್ಲೂ ಕೂಡ ಆಗಿಲ್ಲ. ನೀವು ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ಆಲೆಮನೆ ಯಥಾಸ್ಥಿತಿಯಾಗಿ ನಡೀತಾ ಇದೆ. ಈ ಕೊಠಡಿ ಏನು ಕೃತ್ಯ ನಡೀತಾ ಇತ್ತು, ಸ್ಕ್ಯಾನಿಂಗ್ ನಡೀತಾ ಇತ್ತು, ಈ ಕೊಠಡಿಯನ್ನ ಗೋಡೌನ್ ಆಗಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈ ಆಲೆಮನೆಯ ಮಾಲೀಕರುಗಳು ಮಾಡ್ಕೊಂಡಿರ್ತಕ್ಕಂಥದ್ದು ಬೆಲ್ಲವನ್ನು ತುಂಬಿಡುವಂತಹ ಜಾಗವಾಗಿ ಈ ಆಲೆಮನೆಯನ್ನ ಬಳಸ್ಕೊಳ್ತಾ ಇದ್ದಾರೆ. ಅಂದರೆ ಆರ್ ಅಶೋಕ್ ಬಂದಂಥ ಸಂದರ್ಭದಲ್ಲಿ ಯಥಾಸ್ಥಿತಿಯಲ್ಲಿ ಆಲೆಮನೆ ನಡೀತಾ ಇತ್ತು. ಅದು ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಯಾಕಂತ ಹೇಳಿದ್ರೆ ಕೋರ್ಟ್ಗೆ ಒಂದಷ್ಟು ಸಾಕ್ಷ್ಯಗಳನ್ನು ಒದಗಿಸ್ಬೇಕಾಗತ್ತೆ. ಇಲ್ಲಿ ಒಂದಷ್ಟು ಸಾಕ್ಷ್ಯಗಳನ್ನು ಎವಿಡೆನ್ಸ್ಗಳನ್ನು ಕಲೆ ಹಾಕಬೇಕಾಗತ್ತೆ. ಆದರೆ ಇಲ್ಲಿ ಯಥಾಸ್ಥಿತಿಯಾಗಿ ನಡೀತಾ ಇದೆ. ಅಂದರೆ ಏನು ಕೃತ್ಯಕ್ಕೆ ಬಳಸಲಾದಂಥ ಯಾವುದೇ ವಸ್ತುಗಳು ಕೂಡ ಇಲ್ಲ. ಇಲ್ಲಿ ಕ್ಲೀನನ್ನು ಮಾಡಿ ನಾರ್ಮಲ್ ಆಗಿ ಆಲೆಮನೆಯನ್ನು ನಡೆಸಲಾಗ್ತಾ ಇದೆ. ಹಾಗಾಗಿ ಸಾಕ್ಷ್ಯ ನಾಶಗಳು ಕೂಡ ಇಲ್ಲಿ ಆಗಿರುವಂಥದ್ದು ಕಂಡು ಬರ್ತಾ ಇದೆ. ಈಗಾದರೆ ಸಮರ್ಪಕವಾಗಿ ಕೋರ್ಟ್ಗೆ ಸಾಕ್ಷ್ಯವನ್ನು ಒದಗಿಸುವಲ್ಲಿ ಅಧಿಕಾರಿಗಳು ಕೂಡ ವಿಫಲರಾಗ್ತಾರೆ ಅನ್ನುವಂಥದ್ದು ಕೂಡ ಸ್ಥಳೀಯರ ವಾದ ಆಗಿತ್ತು. ಅಂದರೆ ಅದೇ ಕಾರಣಕ್ಕೆ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಳ್ಳುವಂಥ ಕೆಲಸಗಳು ಕೂಡ ಆರ್ ಅಶೋಕ್ ಅವರು ಮಾಡಿದರು. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಅಂದರೆ ಈ ಏನು ಕೃತ್ಯ ನಡೀತಾ ಇತ್ತು ಕಳೆದ 2-3 ವರ್ಷಗಳಿಂದ ಆ ಜಾಗದಲ್ಲಿ ಆಲೆಮನೆ ಯಥಾಸ್ಥಿತಿಯಾಗಿ ನಡೀತಾ ಇರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಸಣ್ಣ ಒಡವೆ ಕಳ್ತನ ಆದಂಥ ಸಂದರ್ಭದಲ್ಲಿ ಒಂದು ಕಳ್ಳ ಬಡ್ಡಿ ಸರಾಯಿ ನಡೀತಿದ್ದ ಜಾಗದಲ್ಲಿ ಅಧಿಕಾರಿಗಳು ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಅದನ್ನು ಸೀಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಈ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಕೃತ್ಯ, ಹೆಣ್ಣು ಭ್ರೂಣವನ್ನು ಪತ್ತೆ ಮಾಡಿ ಹತ್ಯೆ ಮಾಡುವಂಥ ಒಂದು ಕರಾಳ ದಂಧೆ ನಡೀತಾ ಇದ್ದಂತಹ ಆ ಜಾಗ ಬೆಳಕಿಗೆ ಬಂದರೂ ಕೂಡ ಆ ಜಾಗವನ್ನು ಸೀಸ್ ಮಾಡುವಂಥ ಗೋಜಿಗೆ ಯಾವುದೇ ಅಧಿಕಾರಿಗಳು ಕೂಡ ಹೋಗದೇ ಇರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಆಗಿರ್ತಕ್ಕಂಥದ್ದು. ಸಾಕ್ಷ್ಯವನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಆಲೆಮನೆ ಸೀಸ್ ಮಾಡ್ತಾರಾ ಅನ್ನುವಂಥದ್ದನ್ನ ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.